ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಅಂತೂ ಇಂತೂ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲಗಳಿಗೆ ಪರಿಹಾರ ಸಿಕ್ಕಿಲ್ಲ. ಇಲ್ಲಿ ಸರ್ಕಾರದಲ್ಲಿ ಗೊಂದಲ ಇದೆಯೋ ಅಥವಾ ಗೊಂದಲದಲ್ಲಿಯೇ ಸರ್ಕಾರ ನಡೀತಿದೆಯೋ ಅನ್ನುವಂತಾಗಿದೆ. ಸ್ಪಷ್ಟತೆ ಕೊಡಬೇಕಾಗಿದ್ದ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿದೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ, ಗೊಂದಲದ ಗೂಡು. ಯಾವುದೇ ಸರ್ಕಾರದಲ್ಲಿ ಗೊಂದಲಕ್ಕೆ ಆಸ್ಪದ ಇರಬಾರ್ದು ಅನ್ನುವಂಥದ್ದು ರಾಜ್ಯದ ಜನರ ಬಯಕೆ, ಪ್ರಜಾಪ್ರಭುತ್ವದ ಬಯಕೆ. ಅದೇ ಕಾರಣಕ್ಕೆ ಒಮ್ಮೆ ಅತಂತ್ರ ಸರ್ಕಾರದ ತೀರ್ಪು ಕೊಟ್ಟರೂ ಕೂಡ ಮತ್ತೊಮ್ಮೆ ಪೂರ್ಣ ಬಹುಮತದ ಸರ್ಕಾರವನ್ನು ರಾಜ್ಯದ ಜನರು ಆಯ್ಕೆ ಮಾಡಿರುವಂಥದ್ದು ಕಳೆದ 5 ಚುನಾವಣೆಗಳು ನಡೆದಿದೆ. 2004ರಲ್ಲಿ ಸಮ್ಮಿಶ್ರ ಸರ್ಕಾರ ಆಯಿತು, ಅಲ್ಲಿ ಏನೇನೆಲ್ಲ ಆಗೋಯ್ತು ಅಂತ ನೋಡಿದ್ದಾರೆ. 2008ರಲ್ಲಿ ಪೂರ್ಣ ಬಹುಮತ ಎಳೆದಿದ್ರು ಕೂಡ ಆಲ್ಮೋಸ್ಟ್ ಬಹುಮತಕ್ಕೆ ಹತ್ತಿರದ ನಂಬರ್ ಕೊಟ್ಟರು ಮತ್ತು ಪಕ್ಷೇತರರನ್ನು ಸೇರಿಸ್ಕೊಂಡು ಒಂದು ಬಹುಮತ ಸರ್ಕಾರ ನಡೆಸೋದಕ್ಕೆ ಅವಕಾಶ ಇತ್ತು BJPಗೆ ಬಂತು. ಆದರೆ ಆ ಸರ್ಕಾರವು ಕೂಡ 3 ಮುಖ್ಯಮಂತ್ರಿಗಳನ್ನು ಕಂಡ ಕಾರಣಕ್ಕಾಗಿ ಮುಂದಿನ ಎಲೆಕ್ಷನ್ನಲ್ಲಿ ಪೂರ್ಣ ಬಹುಮತದ ಸರ್ಕಾರವನ್ನು ರಾಜ್ಯದ ಜನ ಕೊಟ್ಟಿದ್ರು. 2018ರಲ್ಲಿ ಬದಲಾವಣೆಯ ಉದ್ದೇಶಕ್ಕಾಗಿ ಮತ ಹಾಕಿದಾಗ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತೇ ಹೊರತು ಪೂರ್ಣ ಬಹುಮತ ಸರ್ಕಾರ ಇರಲಿಲ್ಲ. ಅಲ್ಲೂ ಕೂಡ ಇಬ್ಬರಿಬ್ಬರು ಮುಖ್ಯಮಂತ್ರಿಗಳಾಗಿರುವಂಥನ್ನ ನೋಡಿದ್ವಿ. ಒಟ್ಟು 3 ಮುಖ್ಯಮಂತ್ರಿ ಆದರು 18ರಿಂದ 23ರ ನಡುವೆ. ಈಗ 23ರಲ್ಲಿ ಪೂರ್ಣ ಬಹುಮತದ ಸರ್ಕಾರವನ್ನು ಕರ್ನಾಟಕದ ಜನ ಕೊಟ್ಟಿದ್ದಾರೆ. ಈಗ ನೋಡಿದರೆ ಬಹುಮತದ ಸರ್ಕಾರದಲ್ಲೇ ಕುರ್ಚಿ ಕದನ ನಡೀತಾ ಇದೆ. ಈ ಕುರ್ಚಿ ಕದನಕ್ಕೆ ಯಾವುದೇ ರೀತಿಯಾದಂತಹ ಉತ್ತರ ಸ್ಪಷ್ಟತೆ ಯಾವುದೂ ಸಿಗ್ತಾ ಇಲ್ಲ. ಯಾವಾಗ ಏನಾಗುತ್ತೆ, ನಿಜಕ್ಕೂ ಯಾರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರ? ಈಗಿರೋರು ಹೇಳ್ತಾ ಇದ್ದಾರೆ ಅವರು ಮುಂದುವರಿ ಅಂತ ಹೇಳಿದರೆ ನಾನು ಮುಂದುವರಿತೀನಿ ಅಂತ. ಹಾಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರ ಮಾತಿದು. ಹೈಕಮಾಂಡ್ ಮುಂದುವರಿರಿ ಅಂತ ಹೇಳಿದರೆ ಮುಂದುವರಿತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಮೂಲಕ ಸಂಪೂರ್ಣ ಜವಾಬ್ದಾರಿಯನ್ನು ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ. ಉಪಮುಖ್ಯಮಂತ್ರಿಯವರು ಎಲ್ಲ ಮುಖ್ಯಮಂತ್ರಿಯವರು ಹೇಳಿದಂತೆಯೇ, ಮುಖ್ಯಮಂತ್ರಿಯವರ ಮಾತೇ ವೇದವಾಕ್ಯ, ಮುಖ್ಯಮಂತ್ರಿಯವರೇ ಕಾಂಗ್ರೆಸ್ನ ಆಸ್ತಿ, ಮುಖ್ಯಮಂತ್ರಿಯವರು ಹೇಳ್ದಂಗೆ ಎಲ್ಲ ನಡೆಯುತ್ತೆ ಅಂತ ಹೇಳುವಂಥವರು ಅವರ ತೆರೆಮರೆಯಲ್ಲಿ ಅವರು ಮುಖ್ಯಮಂತ್ರಿ ಆಗುವಂಥ ಪ್ರಯತ್ನಗಳು ಬಹಳ ಬಿರುಸನ್ನು ಪಡ್ಕೊಳ್ತಾ ಇದೆ ಮತ್ತು ರಾಜ್ಯದಲ್ಲಿ ಗೊಂದಲಗಳು ಬಹಳ ಜೋರಾಗಿ ನಡೀತಿದೆ. ಒಂದಿಷ್ಟು ಶಾಸಕರ ದಂಡು, ಕರ್ನಾಟಕದಲ್ಲಿ ಬಹುಶಃ ಯಾವುದೇ ಸಮಸ್ಯೆಗಳು ಈ ವರ್ಷ ಇಲ್ಲ, ಹಾಗಾಗಿ ಎಲ್ಲ ಶಾಸಕರು ಒಬ್ಬರಾದ ಮೇಲೆ ಒಬ್ಬರು ದೆಹಲಿ ಟ್ರಿಪ್ ಹೋಗ್ತಾ ಇದ್ದಾರೆ, ಗುಂಪುಗಳು ಕಟ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ಫಸ್ಟ್ ಟೈಮ್ MLAಗಳು ಕೂಡ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಫಸ್ಟ್ ಟೈಮ್ MLAಗಳದೇ ಒಂದು ನಿಯೋಗ, ಅವ್ರದ್ದೇ ಒಂದು ನಿಯೋಗ ಹೊರಟು ಹೋಗ್ತಾ ಇದೆ. ಇವ್ರನ್ನ ಮೊದಲ ಬಾರಿಗೆ ಜನ ಆಯ್ಕೆ ಮಾಡಿ ಕಳಿಸಿದಂತಹ ಶಾಸಕರಿಗೂ ಕೂಡ ನಿಯೋಗ. ಇದು ನಮ್ಮ ರಾಜ್ಯದ ಯೋಗ ಅಂತ ನಾವು ಹೇಳಬೇಕು, ಅದು ಏನು ಅಂತ ಹೇಳಬೇಕು ಗೊತ್ತಿಲ್ಲ. ಆದರೆ ಗೊಂದಲದ ಗೂಡಾಗಿರುವಂತಹ ಸರ್ಕಾರದಲ್ಲಿ ಏನೆಲ್ಲ ನಡೀತಾ ಇದೆ, ಈ ಗೊಂದಲಕ್ಕೆ ಯಾಗ ಪರಿಹಾರ ಸಿಗುತ್ತೆ, ಹೇಗೆ ಸಿಗುತ್ತೆ, ಎಲ್ಲ ಪ್ರಶ್ನೆಗಳು ಇದ್ದೇ ಇರುವಂಥದ್ದು, ಜನರಲ್ಲೂ ಕೂಡ ಇರುವಂಥದ್ದು, ಜನರ ಮನಸ್ಸಲ್ಲೂ ಕೂಡ ಇರುವಂಥದ್ದು. ಅದರ ಬಗ್ಗೆ ನಾವು ವಿವರವಾದಂತಹ ವರದಿಯನ್ನು ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಇನ್ನು ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿ, ಬುರುಡೆ ಚಿನ್ನಯ್ಯಗೆ ಜಾಮೀನು. ಧರ್ಮಸ್ಥಳದಲ್ಲಿ ಹೂತು ಹಾಕಲಾಗಿದೆ ಎನ್ನಲಾಗಿದ್ದ ಅಪರಿಚಿತ ಶವಗಳ ಬಗ್ಗೆ ದೂರು ಕೊಟ್ಟು ದೊಡ್ಡ ಸಂಚಲನವನ್ನು ಸೃಷ್ಟಿಸಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಆತ ದೂರು ಕೊಡೋದಕ್ಕೆ ಬಂದಾಗ ಹಾಕ್ಕೊಂಡಿದ್ದಂತಹ ಮಾಸ್ಕ್ ಏನು, ನಂತರ ಸಮಾಧಿ ಇಲ್ಲೇ ಮಾಡಿದ್ದೇನೆ, ಇಲ್ಲೇ ಹೂತಿದ್ದೇನೆ, ಅಲ್ಲಿ ಹೂತಿದ್ದೀನಿ, ಆ ಮರದ ಕೆಳಗೆ ಹೂತಿದ್ದೀನಿ, ಈ ಬಂಡೆ ಪಕ್ಕದಲ್ಲಿ ಹೂತಿದ್ದೀನಿ ಅಂತೆಲ್ಲ ಜಾಗಗಳನ್ನು ತೋರಿಸುವಾಗ ಅಲ್ಲೆಲ್ಲ ಮಾಸ್ಕ್ ಧರಿಸ್ಕೊಂಡು ಓಡಾಡ್ತಾ ಇದ್ದವನ ಮಾಸ್ಕನ್ನು SIT ತನಿಖೆ ವೇಳೆಯೇ ಕಳಚಿ ಹಾಕಲಾಗಿತ್ತು. ನಂತರ SIT ವಿಚಾರಣೆ ಎದುರಿಸಿ ಕೊನೆಗೆ ಜೈಲು ಪಾಲಾಗಿದ್ದ ಚಿನ್ನಯ್ಯನಿಗೆ ಇವತ್ತು ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಹಾಗಾದರೆ ನ್ಯಾಯಾಲಯ ಹಾಕಿರುವಂತಹ ಷರತ್ತುಗಳಿಗೇನು, ಚಿನ್ನಯ್ಯನ ಪಾಡೇನು, ಅದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ 2ನೇ ಸುದ್ದಿಯಲ್ಲಿ. ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ. ಗೊಂದಲದ ಗೂಡು. ಪೂರ್ಣ ಬಹುಮತದ ಸರ್ಕಾರ 136 ಜನ ಶಾಸಕರನ್ನು ಗೆಲ್ಲಿಸಿಕೊಟ್ರು. 140 ಸಂಖ್ಯೆ ಹೊಂದಿರತಕ್ಕಂತಹ ಬಹುಮತದ ಸರ್ಕಾರ ರಚನೆಯಾಗಿದೆ, ಆಡಳಿತವನ್ನು ನಡೆಸ್ತಾ ಇದೆ. 2.5 ವರ್ಷ ತುಂಬಿದೆ. ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದಾರೆ. ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಿದ್ದೀವಿ ಅಂತೇಳಿ ದಿವಸಕ್ಕೊಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ. ಕಳೆದ 5 ದಿವಸಗಳಲ್ಲಿ ಮಾತ್ರ ಸರ್ಕಾರದಲ್ಲಿ ಗೊಂದಲ ಇದೆಯೋ, ಗೊಂದಲದಲ್ಲೇ ಈ ಸರ್ಕಾರ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. 2 ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಮುಖಾಮುಖಿಯಾಗಿದ್ದಾರೆ. ವೇದಿಕೆಯ ಮೇಲೆ ಬಹಳ ಆಪ್ತರಾಗಿ ಕಾಣಿಸ್ಕೊಳ್ತಾರೆ. ಒಬ್ಬರ ಕಿವಿಯಲ್ಲಿ ಇನ್ನೊಬ್ಬರು ಮಾತಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಡೀತಾ ಇದೆ.
ಬಹಿರಂಗವಾಗಿ ಭಾಳ ಚೆನ್ನಾಗಿದೆ, ಎಲ್ಲವೂ ಕೂಡ ಸಮರ್ಪಕವಾಗಿದೆ, ಯಾವುದೇ ಗೊಂದಲ ನಮ್ಮಲ್ಲಿಲ್ಲ ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ. ಶಾಸಕರ ನಿಯೋಗ ಮಾತ್ರ ದೆಹಲಿ ಮೇಲೆ ದೆಹಲಿ ಯಾತ್ರೆ ಹೋಗ್ತಿದೆ. ಖರ್ಗೆ ಅವರು ಬೆಂಗಳೂರಿಗೆ ಬಂದರೆ ಅವರ ಮನೆಗೆ ಪರೇಡ್ ಮಾಡ್ತಾರೆ. ಇವುಗಳೇ ನಡೀತಾ ಇರೋದು ಯಾವ ಉದ್ದೇಶಕ್ಕಾಗಿ, ಏನು ನಡೀತಿದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಇವರದಲ್ಲಿ ತೋರಿಸಿ. ನಾನು ಯಾವಾಗಲೂ ಡೆಲ್ಲಾಗ ಪ್ರಶ್ನೆನೇ ಇಲ್ಲ. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ, ಅದು ಏನೋ ದೊಡ್ಡ ವಿಚಾರ. ಕೆಲವೇ ಜನರಿಂದ ಅಧಿಕಾರ ಬಂದ ನಾನು ಕೂಡ ಒಪ್ಕೋದಿಲ್ಲ. ಎಲ್ಲ ನನ್ನಿಂದ ಆಗಿದೆ ಅನ್ನೋದು ಕೂಡ ಭಾಳ ತಪ್ಪು. ನಾನು ಹೋಗಿ ಮೀನನ್ನ ಹಿಡಿಯುವಂಥ ಕಲೆಗಾರಿಕೆ ನನಗೂ ಕೂಡ ಇತ್ತು. ಭಾಳ ಪೇಷನ್ಸ್ ಬೇಕಾದಕ್ಕೆ. ಏನಿರೋದು ಹೈಕಮಾಂಡ್ ಮಾಡ್ತದೆ, ತಲೆ ಕೇಳಿಸ್ಕೊಳ್ತಕ್ಕಂಥದ್ದು ಸರಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅವ್ರು ಹೇಳಿದ ಮೇಲೆ ವೇದವಾಕ್ಯ ನಮ್ದು. ಕಳೆದ 5 ದಿನಗಳಲ್ಲಿ 2 ಬಾರಿ ಸಿಎಂ ಮತ್ತು ಡಿಸಿಎಂ ಒಂದೇ ವೇದಿಕೆಯಲ್ಲಿ ಸಾರ್ವಜನಿಕ ಸಮಾರಂಭದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಯಲ್ಲೇ ಕುಳಿತು ಒಬ್ಬರು ಇನ್ನೊಬ್ಬರ ಜೊತೆ ಮಾತಾಡಿದ್ದಾರೆ. ಸಿಎಂ ಜೊತೆಗೆ ವೇದಿಕೆಯಲ್ಲಿ ಮಾಮೂಲಿಗಿಂತಲೂ ಸ್ವಲ್ಪ ಜಾಸ್ತಿಯೇ ಎಂಬ ರೀತಿಯಲ್ಲಿ ಡಿಸಿಎಂ ಮಾತನಾಡ್ತಿರುವುದು ಕಾಣುತ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ ಈ ಸರ್ಕಾರದಲ್ಲಿ ಗೊಂದಲವೇ ಇಲ್ವೇನೋ ಅನ್ನಿಸ್ಬಿಡುತ್ತೆ. ಆದ್ರೆ ವಾಸ್ತವ ಬೇರೆಯೇ ಆಗೋಗಿದೆ. ಸರ್ಕಾರವೇ ಗೊಂದಲಮಯವಾಗಿರುವುದು ಜನರಿಗೂ ಗೋಚರಿಸೋದಿಕ್ಕೆ ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಆಂತರಿಕ ಗುದ್ದಾಟಕ್ಕೆ ಬ್ರೇಕ್ ಬೀಳುತ್ತಲೇ ಇಲ್ಲ. 2.5 ವರ್ಷ ಪೂರ್ಣ ಆದಾಗಿನಿಂದಲೂ ಶುರುವಾದ ಈ ಜಟಾಪಟಿ ಇನ್ನೂ ಮುಂದುವರಿಯುತ್ತಲೇ ಇದೆ. ದಿಲ್ಲಿಯಿಂದ ಬೆಂಗಳೂರು, ಬೆಂಗಳೂರಿನಿಂದ ದಿಲ್ಲಿಗೆ, ಹಾಗೆ ರಾಹುಲ್ ಅಂಗಳದಿಂದ ಖರ್ಗೆ, ಮತ್ತೆ ಖರ್ಗೆ ಅಂಗಳದಿಂದ ರಾಹುಲ್, ಹೀಗೆ ಚೆಂಡು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡುತ್ತಲೇ ಇದೆ. ಪರಿಸ್ಥಿತಿ ಹೀಗಿರುವಾಗಲೇ ದೆಹಲಿಯಲ್ಲಿ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಗೆ ಹೋಗಿ ರಾಹುಲ್ ಭೇಟಿಯಾಗುವ ಮುನ್ನವೇ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರು ರಾಹುಲ್ ಗಾಂಧಿ ಭೇಟಿ ಮಾಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಬಿಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚಿಸಿದ್ದಾರೆ. ಸಿಎಂ ಡಿಸಿಎಂ ಬಣ ರಾಜಕೀಯ, ಸಚಿವ ಸಂಪುಟ ಪುನರಚನೆ ಕುರಿತಂತೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಒಂದು ವೇಳೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದರಿಂದ ಎದುರಾಗಬಹುದಾದ ಪರಿಣಾಮಗಳ ಬಗ್ಗೆಯೂ ವಿವರಣೆ ನೀಡಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಮೀಟಿಂಗ್ ಮುಗಿಸಿಕೊಂಡು ಹೊರಬಂದ ಹರಿಪ್ರಸಾದ್ ಎಲ್ಲವನ್ನೂ ರಹಸ್ಯವಾಗೇ ಉಳಿಸಿದ್ದಾರೆ. ಎಲ್ಲಾ ಚೆನ್ನಾಗಿದೆ, ಎಲ್ಲಾ ಸುಭಿಕ್ಷವಾಗಿದೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ ಎಂದಷ್ಟೇ ಹೇಳಿ ಹೋದ್ರು ಹರಿಪ್ರಸಾದ್. ಇದರ ನಡುವೆ ಕಾಂಗ್ರೆಸ್ನ ಕುರ್ಚಿ ಕಿತ್ತಾಟಕ್ಕೆ ನಾಳೆಯೇ ಬ್ರೇಕ್ ಬೀಳುತ್ತಾ ಎಂಬ ಕುತೂಹಲ ಮೂಡಿದೆ. ಪವರ್ ಪಾಲಿಟಿಕ್ಸ್ಗೆ ಶೀಘ್ರವೇ ತೆರೆ ಎಳೆಯಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಿದೆ. 2 ದಿನಗಳ ಕಾಲ ರಾಜ್ಯ ರಾಜಕಾರಣದ ಬಗ್ಗೆಯೇ ಸಭೆ ಸಮಾಲೋಚನೆ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆಯವರು ಈಗಾಗಲೇ ರಾಜ್ಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಮಾಹಿತಿ ಸಂಗ್ರಹಿಸಿದ್ದಾರೆ. ಮೊನ್ನೆ ಸಿಎಂ ಜೊತೆಗೂ ಚರ್ಚಿಸಿರುವ ಖರ್ಗೆ ಸಿಎಂ ಬಣದ ಶಾಸಕ ಸಚಿವರುಗಳ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ಬೇಡಿಕೆ ಹಾಗೂ ಪಟ್ಟುಗಳ ಬಗ್ಗೆಯೂ ಮಾಹಿತಿ ಪಡೆದಿದ್ದಾರೆ. ಹಾಗೆ ತಟಸ್ಥ ಬಣದ ಶಾಸಕರುಗಳ ಅಭಿಪ್ರಾಯ ಸಲಹೆಗಳನ್ನು ಪರಿಗಣಿಸಿದ್ದಾರೆ. ನಾಯಕತ್ವ ಬದಲಾವಣೆ ಹಾಗೂ ಸಂಪುಟ ಪುನರಚನೆ ವಿಚಾರದಲ್ಲಿ ತೀರ್ಮಾನ ಮಾಡುವ ಚರ್ಚೆ ಆಗಿದೆ. ಹೀಗೆ ಸಂಗ್ರಹಿಸಿರುವ ಸೂಕ್ಷ್ಮ ಮಾಹಿತಿಯೊಂದಿಗೆ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಲಿದ್ದಾರೆ ಖರ್ಗೆ. ಏನೇ ಆದರೂ ರಾಹುಲ್ ಗಾಂಧಿ ತೀರ್ಮಾನವೇ ಅಂತಿಮ ಎನ್ನುವುದು ಮಲ್ಲಿಕಾರ್ಜುನ್ ಖರ್ಗೆಯವರ ಮಾತಿನಲ್ಲೂ ವ್ಯಕ್ತವಾಗಿದೆ. ನನ್ನ ಹತ್ರ ಹೇಳಕ್ಕೆ ಏನೂ ಇಲ್ಲ, ಏನು ಈಗ ನಡೆದಂಥ ವಿದ್ಯಮಾನ ಬಗ್ಗೆ ಹೇಳ್ತಕ್ಕಂಥದ್ದು ಇಲ್ಲ. ಏನಿರೋದು ಹೈಕಮಾಂಡ್ ಮಾಡ್ತದೆ, ಅದಕ್ಕಾಗಿ ತಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಸಿಎಂ ಬದಲಾವಣೆ ಕೂಗಿನ ಹೊತ್ತಲ್ಲೇ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ ಹಿರಿಯರು. ಬದಲಾವಣೆ ಮಾಡೋದೇ ಆದ್ರೆ ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಎಂಬ ಬೇಡಿಕೆ ಬಲವಾಗ್ತಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದ್ದು ಸತೀಶ್ ಜಾರಕಿಹೊಳಿ ಬೆಂಬಲಕ್ಕೆ ನಿಂತಿದ್ದಾರೆ. ಇದೇ ಕಾರಣಕ್ಕೆ ಮೌಂಟ್ ಎವರೆಸ್ಟ್ ಏರಿದ ತೇನ್ ಸಿಂಗ್ ಕಥೆ ಹೇಳಿ ಕೇವಲ ಒಬ್ಬರಿಂದ ಮಾತ್ರ ಈ ಸರ್ಕಾರ ಬಂದಿರೋದಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಡಿಕೆಶಿ ಕ್ಯಾಂಪ್ಗೆ ರವಾನಿಸಿದ್ದಾರೆ. 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರೆದ್ವಿ, ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ತಿಲ್ಲ. ಇದು ಹಂಗೆ ಇದು
ಹೆಣ್ಸಿಂಗ್ ಹೆಸರು ಮಾತ್ರ ಬತ್ತು ಹಿಮಾಲಯ ಪರ್ವತ ಏನತ್ತ ಅವನ ಜೋಡಿ ಇದ್ದ ಟೆಂಟ್ ಹೊರವ ಚಹಾ ಮಾಡವ ಅಡುಗೆ ಮಾಡೋರು ಎಲ್ಲರೂ ಇದ್ರು. ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಆದ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಈ ಥರ ಎಲ್ಲ ನಾವು ಕೆಲವೇ ಜನದಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ನಿಂತಿವೆ. ಸಿಎಂ ಬದಲಾವಣೆ ಮಾಡದಂತೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಎಂಬ ಸಂದೇಶ ರವಾನೆಗೆ ಸಿದ್ಧತೆ ನಡೆದಿದೆ. ಒಂದೇ ವೇದಿಕೆಯಲ್ಲಿ ಸಿಎಂ ಡಿಸಿಎಂ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಶಿಡ್ಲಘಟ್ಟ ಸಸ್ಪೆನ್ಸ್. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದಲ್ಲಿ ಇವತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಇತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೂ ಮುಂಚಿತವಾಗಿ ಮಾತಾಡಿದ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದುವರಿಸಿದ್ರೆ ನಾನೇ ಮುಂದುವರಿತೀನಿ ಎನ್ನುವ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಇಷ್ಟು ದಿನ ನಾನೇ ಸಿಎಂ ಆಗಿರುತ್ತೇನೆ, ಮುಂದಿನ ಬಜೆಟ್ ಮಂಡಿಸುತ್ತೇನೆ ಎನ್ನುತ್ತಿದ್ದವರು ಹೈಕಮಾಂಡ್ ಮುಂದುವರಿಸಿದ್ರೆ ಮುಂದುವರಿತೀನಿ ಎನ್ನುವ ಮೂಲಕ ಎಲ್ಲ ಜವಾಬ್ದಾರಿಯನ್ನ ಹೈಕಮಾಂಡ್ ಮೇಲೆ ಹಾಕಿಬಿಟ್ಟಿದ್ದಾರೆ. ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಪ್ರಯೋಗಿಸಿರುವ ಈ ಮಾತಿನ ವ್ಯೂಹವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಅಂದಾಜಿಸಿದ್ದಾರೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಆಸ್ತಿ, ಅವರ ಮಾರ್ಗದರ್ಶನದಲ್ಲೇ ಹೋಗ್ತೇವೆ ಎಂದಿದ್ದಾರೆ. ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅವ್ರು ನಾವು ಸಂಪೂರ್ಣ ಒಪ್ತೇವೆ. ನಾವು ಯಾರಿಗೂ ತಗರಾಲ ಏನಿಲ್ಲ ಅದರಲ್ಲಿ. ಅವ್ರಿಗೇನು ನಾವ್ಯಾರೂ ಅವರ ಧನ್ಯರು ಮತ್ತೊಂದು ಬಗ್ಗೆ ನಾವು ಮಾತಾಡಿಲ್ಲ. ಅವ್ರಿಗೇನು ಗೌರವ ಕೊಡಬೇಕು, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವರು. ಎಲ್ಲರೂ ಸೇರಿ ಒಟ್ಟಿಗೆ ಅವ್ರ ಮಾರ್ಗದರ್ಶನ ಕೆಲಸ ಮಾಡ್ಕೊಂಡು ಇಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಯಲ್ಲೇ ಇದ್ದು ತಮ್ಮದೇ ದಾಳ ಉರುಳಿಸುತ್ತಿರುವುದು ಸ್ಪಷ್ಟವಿದೆ. ಹಾಗಿದ್ದರೂ ಇಬ್ಬರೂ ನಾಯಕರು ಎರಡೂ ಬಣಗಳಲ್ಲಿ ಸಂಘರ್ಷ ಏರ್ಪಡದಂತೆ ತಂತಿ ಮೇಲಿನ ನಡಿಗೆಯ ರೀತಿಯಲ್ಲೇ ಮಾತಿನ ಬಾಣ ಬಿಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಮಾಡುವಂತೆ ಆಪ್ತರ ಹಠ. ದೆಹಲಿಯಲ್ಲಿ ಬೀಡು ಬಿಟ್ಟ ಆಪ್ತ ಶಾಸಕರು. ಸಿಎಂ ಪಟ್ಟಕ್ಕಾಗಿ ಡಿಕೆ ಶಿವಕುಮಾರ್ ಹೊಸ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಕರೆದಾಗ ಬೆಂಬಲ ಪಡೆಯಲು ಪ್ಲಾನ್ ಮಾಡಿದ್ದು ಶಾಸಕರ ಸಹಿ ಸಂಗ್ರಹ, ವಿಶ್ವಾಸ ಗಳಿಸಲು ಮುಂದಾಗಿದ್ದಾರೆ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ್ದ ಕೆಜೆ ಜಾರ್ಜ್ ಅವರ ಜೊತೆಗೂ ಡಿಕೆಶಿ ಪ್ರತ್ಯೇಕ ಚರ್ಚೆ ಮಾಡಿದ್ದಾರೆ. ಆದರೆ ಡಿಕೆಶಿ ಜೊತೆಗಿನ ಚರ್ಚೆಗಳಿಗೆ ಕೆಜೆ ಜಾರ್ಜ್ ವಿಶೇಷ ಅರ್ಥ ಕಲ್ಪಿಸಲು ಬಯಸಲಿಲ್ಲ. ಡಿಕೆ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲಿಗೂ ಮೀಟ್ ಮಾಡ್ತಾ ಇರ್ತೀವಿ. ಅಲ್ಲ ಸರ್, ಈಗ ಅಲ್ಲ ಎಐಸಿಸಿದ್ರು ನಿಮ್ಗೆ ಏನ್ ಪ್ರತಿನಿಧಿ ಕಳಿಸಿದ್ರೆ ಅದೆಲ್ಲ ಸುಳ್ಳು. ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡ್ತೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎಐಸಿಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅದರ ವಿಚಾರ ನನಗೆ ಹಿರಿಯ ನಾಯಕರು ಏನೇ ಮಾತಾಡುತ್ತಿದ್ದರೂ ಡಿಕೆಶಿ ಬೆನ್ನಿಗೆ ನಿಂತಿರುವ ಕಾಂಗ್ರೆಸ್ನ ಮೊದಲ ಬಾರಿಯ ಶಾಸಕರ ಪಡೆ ಶತಾಯಗತಾಯ ಶಿವಕುಮಾರ್ ಅವರು ಸಿಎಂ ಆಗಲೇಬೇಕೆಂಬ ಹಠಕ್ಕೆ ಬಿದ್ದಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಸಮಯಾವಕಾಶ ಕೇಳಿರುವ ಶಾಸಕರು 3 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ದಲಿತ, ಲಿಂಗಾಯತ, ಒಕ್ಕಲಿಗ, ಮುಸ್ಲಿಂ ಸಮುದಾಯದ ಶಾಸಕರಿಂದಲೂ ಒತ್ತಡ ಹೇರಲಾಗ್ತಿದೆ. ಶಾಸಕರುಗಳಾದ ಎಚ್.ಸಿ. ಬಾಲಕೃಷ್ಣ, ಕದಲೂರು ಉದಯಗೌಡ, ಶರತ್ ಬಚ್ಚೇಗೌಡ, ಬಸವರಾಜ ಶಿವಗಂಗಾ, ನಯನ ಮೋಟಮ್ಮ, ಇಕ್ಬಾಲ್ ಹುಸೇನ್, ಬಾಬಾ ಸಾಹೇಬ್ ಪಾಟೀಲ್, ಮಹೇಂದ್ರ ತಮ್ಮಣ್ಣನವರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಆದರೆ ಅವರೆಲ್ಲ ಹೋಗಿರೋದು ಮಂತ್ರಿಗಳಾಗಬೇಕು ಅಂತ. ಅದರಲ್ಲಿ ತಪ್ಪೇನು ಅಂದಿದ್ದಾರೆ ಡಿಕೆ ಶಿವಕುಮಾರ್. ಮಂತ್ರಿ ಆಗ್ಬೇಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ತಪ್ಪೇನಿದೆ, ಹೋಗ್ತಾರೆ. ನಾವ್ಯಾರಿಗೆ ಬೇಡ, ಈಗ ಮುಖ್ಯಮಂತ್ರಿ ಹೇಳಿಲ್ವೇ, ನಾವ್ಯಾರಿಗೆ ನಾವು ಡೆಲ್ಲಿಗೆ ಹೋಗ್ಬೇಕಂತ ನಾವು ಬೇಡ ಅಂತಂದೆ. ಡೆಲ್ಲಿ ಅಂತ ಅಂದ್ರೆ ನಮ್ಮ ಲೀಡರ್ಗಳ ಮನೆ ಅಂದ್ರೆ ಒಂದು ದೇವಸ್ಥಾನ ಐತೆ, ಅವರು ಭವಿಷ್ಯ ನಿರ್ಮಾಣ ಮಾಡಬೇಕು ಹೋಗ್ತಾರೆ.
ತಪ್ಪೇನಿದೆ. ಕಾಂಗ್ರೆಸ್ನೊಳಗಿನ ಈ ಎಲ್ಲ ಬೆಳವಣಿಗೆಗಳು ಸಹಜವಾಗೇ ಬಿಜೆಪಿಗೆ ಆಹಾರವಾಗಿವೆ. ಕಾಂಗ್ರೆಸ್ ರೆಬೆಲ್ಸ್ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆ ಆಗುತ್ತೆ ಅಂತೆಲ್ಲ ಗುಸುಗುಸು ಎದ್ದಿದೆ. ಬದಲಾವಣೆ ಅಂತೂ ಗ್ಯಾರಂಟಿ. ನಾನು ಜ್ಯೋತಿಷ್ಯ ಹೇಳ್ತೀನಿ ಹಂಗೆಲ್ಲ ಹೇಳಿದರು. ಈಗ ಎಲ್ಲ ಕಳೆದ 15 ದಿನದಿಂದ ನಡೀತಾ ಇರೋ ಬೆಳವಣಿಗೆಯನ್ನು ನೋಡಿದ್ರೆ ಏನು ಜ್ಯೋತಿಷ್ಯನ ಅದು? ಪ್ರಾಕ್ಟಿಕಲಾಗಿ ನಡೀತಾ ಇದೆ. ಮನೆ ಮನೆಗೆ ದುಡ್ಡು ಹಂಚೋದು ನಡೀತಾ ಇದೆ. MLAಗಳ ಮನೆಗೆಲ್ಲ ದುಡ್ಡುಗಳು ಟ್ರಾನ್ಸ್ಫರ್ ಆಗ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದಾರೆ. ಅಧಿಕಾರ ಹಸ್ತಾಂತರ ಆಗೋದು ಗ್ಯಾರಂಟಿ, 100% ಅಧಿಕಾರ ಹಸ್ತಾಂತರ ಗ್ಯಾರಂಟಿ. ಅವ್ರ ಮುಖ್ಯಮಂತ್ರಿ ಯಾರನ್ನ ಮಾಡ್ಕೊಳ್ಳಿ, ಅದು ನಮ್ಗೆ ಸಂಬಂಧ ಇಲ್ಲ. ಕತ್ತಲ ಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನ? ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟ ಬಯಲಾಗ್ತದೆ. ಅದನ್ನು ಯಾರು ಒಳಗಡೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ. ವಿರೋಧ ಪಕ್ಷದ ನಾಯಕರಾಗಿ ನಾವು ಹೊರಗಡೆ ಹೇಳ್ತಕ್ಕಂಥದ್ದು ಅದು ನಾವು ಜನರಿಗೆ ಗಮನಕ್ಕೆ ಅದು ತರಬೇಕಾಗಿತ್ತು, ಮಾಡಿದ್ದೇವೆ. ಇಷ್ಟು ಮಾತ್ರ ನಿಜ, ಕಾಂಗ್ರೆಸ್ಸಿನ ಅತಿ ದೊಡ್ಡ ನಾಯಕರು ಶಾಸಕರನ್ನ ಒಲಿಸುವಂತ ಪರಿಸ್ಥಿತಿ ಬಂದಿದೆ. ಸೊ ಒಲಿಸುವಂಥದ್ದೇನು ಎಲ್ಲ ಪ್ರಕ್ರಿಯೆ ಇದೆ ಅದರಲ್ಲಿ. ಈಗ ಇಡೀ ಕಾಂಗ್ರೆಸ್ ನಿಂತಿರೋದೇ ಹಣದ ಮೇಲೆ, ಹೈಕಮಾಂಡ್ ನಿಂತಿರುವಂಥದ್ದು ಹಣದ ಮೇಲೆ. ಸೊ ಹೈಕಮಾಂಡೇ ಹಣ ತಗೊಂಡು ತೀರ್ಮಾನ ಮಾಡುವಾಗ ಶಾಸಕರಿಗೆ ಅದೇ ದಾರಿ ಅಲ್ವ? ನನಗೆ ಗೊತ್ತಿಲ್ಲ, ಮಾಧ್ಯಮದಲ್ಲಿ ನನಗೆ ಗೊತ್ತು. ನನಗೂ ಹೈಕಮಾಂಡ್ ಭಾಳಷ್ಟು ಹತ್ತಿರದ ನೋಡಿಲ್ಲ, ಇನ್ನೂ ಅಂಥ ಶಿಷ್ಟ ಬರೀ ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೀನಿ ನಾನು. ಅಲ್ಲಿ ದೇವರ ಬುದ್ಧಿ ಅವಾಗ ಏನು ಕೂಡ ನಾವು ನೋಡ್ತಾನೆ. ಈ ಸಂದರ್ಭ ಹೇಳಕ್ಕಿಲ್ಲ, ಆ ಟೈಮ್ದಾಗ ದೇವರ ಬುದ್ಧಿ ಕೂಡ ಆ ನಿರ್ಣಯ ತಗೋತಾನೆ. ಅವನು ಒಪ್ಪೋ ಪ್ರಶ್ನೆ ಬರೋದಿಲ್ಲ ಜೀವನದಾಗ. DK ಒಪ್ಪೋ ಪ್ರಶ್ನೆ ಬರೋದಿಲ್ಲ. ಡಿಕೆಶಿ ಬಿಜೆಪಿಗೆ ಹೋಗ್ತಾರೆ, ಸಿಎಂ ಆಗ್ತಾರೆ ಎಂಬೆಲ್ಲದಕ್ಕೂ ತೆರೆ ಎಳೆದಿದ್ದಾರೆ DK ಶಿವಕುಮಾರ್. ಸರ್ಕಾರ ರಚನೆ ಮಾಡುವ ಹಗಲು ಕನಸು ಕಾಣಬೇಡಿ ಎಂದಿದ್ದಾರೆ. ಅಷ್ಟೇ ಅಲ್ಲ, ಕುದುರೆ ವ್ಯಾಪಾರ ಮಾಡುವುದು ಬಿಜೆಪಿ ಕಲೆ, ಅದಕ್ಕೆ ಕುದುರೆ ವ್ಯಾಪಾರ ಅಂತಿದ್ದಾರೆ ಎಂದು ತಿರುಗೇಟು ಕೊಟ್ಟರು. ತಮ್ಮ ಆಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಮತ್ತೆ ನಾನು ನನ್ನ ವಿರೋಧ ಪಕ್ಷದ ಸ್ನೇಹಿತರುಗಳು ಕೇಳ್ತೀನಿ, ಆಗಲೂ ಕನಸು ಕಾಣಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ 2028ಕ್ಕೆ ನಿಮ್ಮ ಈ ಸರ್ಕಾರ ಅಧಿಕಾರದಲ್ಲಿ ಇರ್ತದೆ, ಈ ಸೇವೆಯನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳಿ, ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟೋಗೋದು. ಹಂಗೆ ಇವತ್ತು ಏನೇನು ಕೊಡಬೇಕು ಕೊಟ್ಟು ಹೋಗ್ತಾ ಇದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲ ಬಿಟ್ಟು ಕೂಡ ನಾವು ಹೋಗ್ತಾ ಇದ್ದೀವಿ. ಬಿಜೆಪಿಯವರು ಬಿಜೆಪಿ ಕುದುರೆ ವ್ಯಾಪಾರ ಮಾಡಿ ರೂಢಿ. ಅವರು ಪಿತಾಮಹ, ಬಿಜೆಪಿ ಕುದುರೆ ವ್ಯಾಪಾರದ ಪಿತಾಮಹ ಬಿಜೆಪಿಯವರು. ಪಾಪ ಅದಕ್ಕೆ ದಳದವರು ಬಲಿಯಾದರು. ಈಗ ಅವರು ಇಕ್ಕಟ್ಟಲ್ಲಿ ದಳದವ್ರು ತಗೊಳಕೊಂಡ್ಬಿಟ್ಟಿದ್ದಾರೆ. ಸೊ ಹಿಂದೆ ಅವ್ರ ಸರ್ಕಾರ ಹೋಗಿಲ್ವೇ? ನಾವೇ ಹೇಳಿಲ್ವೇ? ಅಸೆಂಬ್ಲಿಲೆಲ್ಲ ಬೇಕಾದಷ್ಟು ಹೇಳಿಲ್ವೇ? ಎಲ್ಲ ಪೋಸ್ಟ್ಗಳು ಎಷ್ಟೆಷ್ಟು ಇದು ಇತ್ತು ಅಂತ ಅಂದ್ಬಿಟ್ಟು ಹೋಟೆಲ್ ಬಿಲ್ ಥರ ಚಟ್ನಿ ಇಷ್ಟು, ದೋಸೆ ಇಷ್ಟು, ಇಡ್ಲಿ ಇಷ್ಟು ಅಂತ ದೋಸೆ ಎಲ್ಲರಿಗೂ ಹಾಕಿದ್ದೀವಿ. ಆಪರೇಷನ್ ಲೋಟಸ್ ಮಾತಾಡ್ತಾರೆ. ಹೀಗೆ ಎಲ್ಲ ಚರ್ಚೆ ಬೆಳವಣಿಗೆಗಳ ನಡುವೆಯೇ ಸಚಿವ ಸ್ಥಾನಕ್ಕೆ ಒತ್ತಡ ಹೇರುತ್ತಿದ್ದಾರೆ ಹಿರಿಯ ಶಾಸಕರು. ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರನ್ನು ಹಲವು ನಾಯಕರು ಭೇಟಿ ಮಾಡುತ್ತಿದ್ದಾರೆ. ಕೆಲವರಂತೂ ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಭೇಟಿ ಮಾಡಿ ಮಂತ್ರಿ ಮಾಡುವಂತೆ ಮನವಿ ಮಾಡಿಕೊಳ್ಳುತ್ತಿದ್ದಾರೆ. ಹಿರಿತನ, ಅನುಭವ, ಪ್ರಾಂತ್ಯ, ಜಾತಿ ಮಾನದಂಡಗಳ ಮೇಲೆ ಮಂತ್ರಿ ಪಟ್ಟ ಕೇಳುತ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ KC ವೇಣುಗೋಪಾಲ್ ಬೆಂಗಳೂರು ಏರ್ಪೋರ್ಟ್ ಮೂಲಕ ವಯನಾಡಿಗೆ ಹೋಗುತ್ತಿದ್ದಾರೆ. ತಿರುವನಂತಪುರಂನಿಂದ ವಯನಾಡಿಗೆ ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಹೋಗಲಿದ್ದು, ಆ ಸಂದರ್ಭದಲ್ಲಿ ರಾಜ್ಯ ನಾಯಕರನ್ನು ಭೇಟಿಯಾಗುವ ಸಾಧ್ಯತೆಗಳಿವೆ. ಹಾಗೇನಾದರೂ ಆದರೆ ಸದ್ಯ ರಾಜ್ಯ ರಾಜಕೀಯದಲ್ಲಿ ಆಗುತ್ತಿರುವ ಕಚ್ಚಾಟಗಳ ಮಾಹಿತಿ ಪಡೆಯಲಿದ್ದಾರೆ. ಆದರೂ ನಾಳೆ ಬೆಳಿಗ್ಗೆ ದೆಹಲಿಗೆ ಹೋಗಲಿರುವ ಖರ್ಗೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಿದ ಬಳಿಕವಷ್ಟೇ ಎಲ್ಲದಕ್ಕೂ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಸದ್ಯಕ್ಕೆ ಸರ್ಕಾರ ಗೊಂದಲದ ಗೂಡಿನಲ್ಲಿನೇ ನಡೀತಾ ಇದೆ. ಕಳೆದ 5 ದಿವಸಗಳಿಂದಂತೂ ಇಲ್ಲಿ ಯಾರು ಯಾವ ಕಡೆಗೆ ಏನು ಕತೆ, ಪ್ರತಿಯೊಬ್ಬರು ಕೂಡ ರಾಜಕೀಯದ ವಿಚಾರಗಳ ಬಗ್ಗೆ ಮಾತಾಡ್ತಾರೆ, ಒಗ್ಗಟ್ಟಿನ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಇನ್ನೇನೋ ಮಾತುಗಳು ಹೇಳ್ತಾರೆ, ಎಲ್ಲವನ್ನು ಹೈಕಮಾಂಡ್ ಮೇಲೆ ಹಾಕ್ತಿದ್ದಾರೆ, ಹೈಕಮಾಂಡ್ ಹೇಳ್ದಂಗೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ರಾಜ್ಯದ ಜನ ಆರಿಸಿರ್ತಕ್ಕಂತಹ ಸರ್ಕಾರ ಯಾವ ಸ್ವರೂಪದಲ್ಲಿ ನಡೀತಾ ಹೋಗುತ್ತೆ, ಯಾರು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ, ಇದಕ್ಕೊಂದು ಸರಿಯಾದಂತಹ ಉತ್ತರವನ್ನು ಕೊಡುವ ಜವಾಬ್ದಾರಿ